ಉಡುಪಿಯ ಮಲ್ಪೆ ಬೀಚ್ನಿಂದ ಸುವರ್ಣ ತ್ರಿಭುಜ ಬೋಟ್ನಲ್ಲಿ ಮೀನುಗಾರಿಕೆಗೆ ತೆರಳಿ ಕಾಣೆಯಾದ 7 ಮಂದಿ ಮೀನುಗಾರರ ನಾಪತ್ತೆ ಕೇಸ್ ದಿನೇ ದಿನೇ ಜಟಿಲವಾಗ್ತಾ ಇದೆ. 26 ದಿನ ಕಳೆದರೂ ಕೂಡ ಮೀನುಗಾರರು ಪತ್ತೆ ಆಗದೇ ಇರುವುದು ಆತಂಕಕ್ಕೆ ಕಾರಣವಾಗಿದೆ. ಅಂದು ಬೋಟ್ನಲ್ಲಿ ತೆರಳಿದ್ದ ಉತ್ತರ ಕನ್ನಡದ ಐವರಿದ್ದರೆ ಇಬ್ಬರು ಮಲ್ಪೆ ನಿವಾಸಿಗಳಿದ್ರು. ಡಿಸೆಂಬರ್ 15ರ ನಡುರಾತ್ರಿಯಿಂದ ಎಲ್ಲರ ಮೊಬೈಲ್ ಸಂಪರ್ಕ ಕಟ್ ಆಗಿದೆ. ಜಿಪಿಎಸ್ ಸಂಪರ್ಕ ಕಟ್ ಆಗಿದೆ. ಏಕಾಏಕಿ ಹೀಗೆ ಯಾಕಾಯಿತು, ನಿಗೂಢವಾಗಿ ನಾಪತ್ತೆಯಾದವರು ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಮಹಾರಾಷ್ಟ್ರ ಗೋವಾ ಮಧ್ಯೆ ಪ್ರದೇಶದಿಂದ ಮಹಾರಾಷ್ಟ್ರ ಗೋವಾ ಮಧ್ಯದ ಈ ಭಾಗದಿಂದ ಮೀನುಗಾರರು ಸಂಪರ್ಕವನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಮೀನುಗಾರರು ಗಡಿಯನ್ನು ದಾಟಿ ಪದೇ ಪದೇ ಅಪಾಯಕ್ಕೆ ಸಿಲುಕ್ತಾ ಇದ್ದಾರೆ. ದೇವಗಢ ಭಾಗದಲ್ಲಿ ಕೆಲ ಕಡಲ್ಗಳರ ಅಪಾಯ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರೇ ಮೀನುಗಾರರಿಗೆ ಪಾಠ ಕಲಿಸಬೇಕು ಅಂತ ಒತ್ತೆಯಾಗಿ ಇರಿಸಿಕೊಂಡ್ರ ಅನ್ನುವ ಅನುಮಾನ ಕೂಡ ಈಗ ಮೂಡ್ತಾ ಇದೆ. ಈ ನಡುವೆ ಮಹಾರಾಷ್ಟ್ರದ ಆಶ್ರಾ ಮತ್ತು ಮಲ್ವಾನ್ ಅನ್ನುವ ಪ್ರದೇಶದಲ್ಲಿ ಬೋಟ್ಗೆ ಸೇರಿದ ಕೆಲ ಟ್ರೇ ಪತ್ತೆಯಾಗಿದೆ ಅಂತ ಮರಾಠಿ ಪತ್ರಿಕೆ ವರದಿ ಮಾಡಿದೆ. ಆದರೆ ತನಿಖೆ ನಡೆಸಿದ ಪೊಲೀಸರಿಗೆ ಮಹತ್ವದ ಅಂಶ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಇನ್ನು ಪಾಕಿಸ್ತಾನ ಗಡಿಯಿಂದ ಬಂದಿರುವ ಸಮುದ್ರಿ ಜಿಹಾದಿ ಉಗ್ರರ ತಂಡ ಬೋಟ್ ಅಪಹರಿಸಿರಬಹುದಾ ಅನ್ನುವಂಥ ಸಂಶಯ ಕೂಡ ಇದ್ದು, ಟೆರರಿಸ್ಟ್ಗಳ ಕೃತ್ಯ ಇನ್ನೂ ಕೂಡ ಯಾರು ತಳ್ಳಿ ಹಾಕ್ತಾ ಇಲ್ಲ. ಉಡುಪಿಯ ಮಲ್ಪೆ ಬೀಚ್ನಿಂದ ಸುವರ್ಣ ತ್ರಿಭುಜ ಬೋಟ್ ಮೀನುಗಾರಿಕೆಗೆ ತೆರಳಿ ನಾಪತ್ತೆಯಾಗಿ ಇದೀಗ 7 ಜನ ನಾಪತ್ತೆಯಾಗಿ 26 ದಿನ ಕಳಿತು. ಒಂದು ತಿಂಗಳೇ ಮುಗಿತಾ ಬರ್ತಾ ಇದೆ. ಆದರೆ ಇನ್ನೂ ಕೂಡ ಅವರ ಪತ್ತೆ ಆಗದಿರೋದು ಬಹಳ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ. ಬೋಟ್ನಲ್ಲಿ ಉತ್ತರ ಕನ್ನಡದ ಐವರಿದ್ದರೆ ಇಬ್ಬರು ಮಲ್ಪೆ ನಿವಾಸಿಗಳಿದ್ರು. ಡಿಸೆಂಬರ್ 15ರ ನಡುರಾತ್ರಿಯಿಂದ ಎಲ್ಲರ ಮೊಬೈಲ್ ಸಂಪರ್ಕ ಕಟ್ ಆಗಿದೆ. ಜಿಪಿಎಸ್ ಸಂಪರ್ಕ ಕೂಡ ಕಟ್ ಆಗಿದೆ. ಏಕಾಏಕಿ ಹೀಗ್ಯಾಕಾಯ್ತು, ನಿಗೂಢವಾಗಿ ನಾಪತ್ತೆಯಾದವರು ಎಲ್ಲಿಗೆ ಹೋದ್ರು ಹಾಗಾದ್ರೆ ಯಾವುದೂ ಕೂಡ ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಇದು ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಮಹಾರಾಷ್ಟ್ರ ಗೋವಾ ಮಧ್ಯಪ್ರದೇಶದಿಂದ ಮೀನುಗಾರರು ಸಂಪರ್ಕವನ್ನು ಕಡಿದುಕೊಂಡಿದ್ದು, ಕರ್ನಾಟಕದ ಮೀನುಗಾರರು ಗಡಿ ದಾಟಿ ಪದೇ ಪದೇ ಅಪಾಯಕ್ಕೆ ಸಿಲುಕ್ತಾ ಇದ್ದಾರೆ. ದೇವಗಢ ಭಾಗದಲ್ಲಿ ಕೆಲ ಕಡಲ್ಗಳರ ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಮೀನುಗಾರರಿಗೆ ಪಾಠ ಕಲಿಸಬೇಕು ಅಂತ ಒತ್ತೆಯಾಗಿರಿಸಿಕೊಂಡ್ರ ಅನ್ನುವಂಥ ಅನುಮಾನ ಕೂಡ ಇದೆ. ಈ ನಡುವೆ ಮಹಾರಾಷ್ಟ್ರದ ಆಶ್ರಾ ಮತ್ತು ಮಲ್ವಾನ್ ಅನ್ನುವ ಜಾಗದಲ್ಲಿ ಬೋಟ್ಗೆ ಸಂಬಂಧಪಟ್ಟ ಕೆಲ ಟ್ರೇಗಳು ಪತ್ತೆಯಾಗಿದೆ ಅಂತ ಮರಾಠಿ ಪತ್ರಿಕೆ ವರದಿ ಮಾಡಿತ್ತು. ಆದರೆ ತನಿಖೆ ನಡೆಸಿದ ಪೊಲೀಸರಿಗೆ ಇದ್ಯಾವುದೂ ಕೂಡ ದೃಢಪಡ್ತಾ ಇಲ್ಲ. ಇನ್ನು ಪಾಕಿಸ್ತಾನ ಗಡಿಯಿಂದ ಬರುವಂತಹ ಸಮುದ್ರಿ ಜಿಹಾದಿ ಭಯೋತ್ಪಾದಕರ ತಂಡ ಈ ಕೆಲಸ ಮಾಡಿರಬಹುದಾ ಅನ್ನುವಂಥ ಸಂಶಯ ಕೂಡ ಇದೆ. ಪೈರೇಟ್ಗಳು, ಕಡಲ್ಗಳ್ಳರು, ಅದು ಕೂಡ ಇನ್ನೂ ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಡುಪಿಯ ಮಲ್ಪೆಯಿಂದ ಮೀನುಗಾರರೊಂದಿಗೆ ಅವರಿದ್ದಾರೆ. ಪೃಥ್ವಿ, 26 ದಿನ ಆಯಿತು, ಒಂದು ತಿಂಗಳೇ ಕಳೀತಾ ಬಂತು, ಇನ್ನೂ ಕೂಡ ಮೀನುಗಾರರ ಪತ್ತೆ ಇಲ್ಲ, ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ಹುಡುಕೋಕೆ ಸರ್ಕಾರ ಏನೇನು ಮಾಡ್ತಾ ಇದೆ, ಮೀನುಗಾರರ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಪ್ರಸಾದ್, 26 ದಿನಗಳ ಕೆಳಗೆ ಮಲ್ಪೆಯಿಂದ ಹೊರಟಂತ 7 ಜನ ಮೀನುಗಾರರು ನಾಪತ್ತೆ ಆಗಿರೋಂಥದ್ದು. ಅಂದರೆ ಏನು ಸುವರ್ಣ ತ್ರಿಭುಜ ಅನ್ನೋ ಬೋಟ್ನಲ್ಲಿ ಇಲ್ಲಿಂದ ಹೋದರು. ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲಿಂದ ಹೊರಟು 2 ದಿನದಲ್ಲಿ ನಾಪತ್ತೆ ಆಗಿರೋಂಥದ್ದು. ಸದ್ಯಕ್ಕೆ ಮಲ್ಪೆ ಸಮುದ್ರ ತೀರದಲ್ಲಿ ಆತಂಕದ ಛಾಯೆ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಯಾವ ನಂಬಿಕೆ ಮೇಲೆ ಕಡಲಿಗೆ ಇಳಿಯೋದು ಅನ್ನೋದು ಇವರ ಕ್ವಶನ್ ಆಗಿದೆ. ಯಾಕಂತ ಹೇಳಿದರೆ ಈ ರೀತಿ ಇದಕ್ಕಿದ್ದಾಗೆ ಕಾಣೆ ಆಗ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಇಲ್ಲಿ ಮೀನುಗಾರರು ಆತಂಕಗೊಂಡಿದ್ದಾರೆ. ಸದ್ಯಕ್ಕೆ ಇವರು ಸೇಫ್ ಆಗಿ ಬರಲಿ ಅಂತ ಎಲ್ಲ ದೇವರಲ್ಲಿ ಮನವಿ ಮಾಡೋದೊಂದು ಬಾಕಿಯಾಗಿದೆ. ಯಾಕೆಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆದಿದೆ. ನಿನ್ನೆ ಪ್ರಧಾನಮಂತ್ರಿಯನ್ನ ಕೂಡ ಭೇಟಿಯಾಗ್ಲಿಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ಇಲ್ಲಿ ಮೀನುಗಾರರಿದ್ದಾರೆ, ಅವರ ಸಂಬಂಧಿಕರಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿ ಏನಾಗಿತ್ತು ಅಂತ ಹೇಳಿ ಅವ್ರನ್ನೇ ಕೇಳೋಣ. ಸರ್, ಇವಾಗ 26 ದಿನಗಳ ಕಳೀತು, ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸೊ ಹುಡುಕ ಪ್ರಯತ್ನ ಯಾವ ಥರ ನಡೀತಾ ಇದೆ? ಹುಡುಕೋ ಪ್ರಯತ್ನ ಈಗ ಮಾಡ್ತಿದ್ದಾರೆ. ಅದೇ ಭರವಸೆ ಮೇಲೆ ಮಾಡಿದಾಗ ಉಂಟು, ಖಾಲಿ ಬಾಯಿ ಮಾತಿಗೆ ಮಾಡಿದಾಗ ಉಂಟು ಅಷ್ಟೇ. ಯಾವುದು ರಿಸಲ್ಟ್ ಯಾವುದು ಕಾಣ್ತಿಲ್ಲ. ಅಂದರೆ ಇವಾಗ ರಾಜ್ಯ ಸರ್ಕಾರದ ಇಲ್ಲ ಕೇಂದ್ರ ಸರ್ಕಾರ ಗಮನ ಸೆಳೆಯಲಿಕ್ಕೆ ಏನೇನು ಪ್ರಯತ್ನ ಎಲ್ಲ ಮಾಡಿದ್ರಿ? ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮನೆಗೆ ಭೇಟಿ ನೀಡುವ ಸಚಿವರಿಂದ ಹಿಡಿದು ಗೃಹ ಮಂತ್ರಿಗೆ ಎಲ್ಲ ಬಂದರು. ಎಲ್ಲ ಹುಡುಕಿ ಕೊಡ್ತೇವೆ, ಆಶ್ವಾಸನೆ ಕೊಡ್ತಾರೆ ಬಿಟ್ಟರೆ ನಮಗೆ ಅಂತ ಇಷ್ಟವರೆಗೆ ಕ್ಲೂ ಎಂಥದ್ದು ಭರವಸೆ, ಅವರು ಕೊಟ್ಟ ಭರವಸೆ ನಮಗೆ ಇಷ್ಟವರೆಗೆ ಯಾವುದು ತಲುಪಲಿಲ್ಲ.
ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಸಹೋದರ ಕೂಡ ಕಾಣೆಯಾಗಿರೋ ಅಂಥದ್ದು, ಎಷ್ಟು ದಿನಗಳಿಂದ ಅವರು ಎಷ್ಟು ವರ್ಷದಿಂದ ಈ ರೀತಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ರು? ಹೋಗೋದಕ್ಕಿಂತ ಮೊದಲು ಏನು ಹೇಳಿದ್ರು? ಏನಾದರೂ ಅವರು ಮುಂಚಿಂದ ಕೂಡ ಮೀನುಗಾರಿಕೆಯನ್ನು ಮಾಡ್ತಿದ್ರು. ಇಲ್ಲಿಗೆ 26 ದಿವಸ ಆಯಿತು. ಇಲ್ಲಿಗೆ ಯಾವುದು ಒಂದೇ ಒಂದು ಸುಳಿವು ಇಷ್ಟುವರೆಗೆ ಅಧಿಕಾರಿಗಳಿಂದ ನಮಗೆ ಸಿಗಲಿಲ್ಲ. ಸೊ ಇಲ್ಲಿ ಏನು ಎಲ್ಲ ಮೀನುಗಾರರು ಕಾಣೆಯಾಗಿದ್ದಾರೆ. ಸದ್ಯಕ್ಕೆ ಇಲ್ಲಿ ಯಾವ ರೀತಿ ಪ್ರಯತ್ನ ನಿಮ್ಮ ಮೀನುಗಾರರ ಕಡೆಯಿಂದ ನಡೀತಾ ಇರೋದು? ಮೀನುಗಾರರು ಸಾಧಾರಣವಾಗಿ ಒಂದು 28 ದಿವಸದಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವನಿಗೂ ಪ್ರಯತ್ನ ನಡೀತಿದೆ. ಆದರೆ ಇನ್ನೂವರೆಗೆ ನಮಗೆ ಸರ್ಕಾರದ ಕೆಲಸ ಶೂನ್ಯ ಅಂತ ಕಾಣಿಸ್ತದೆ. ಯಾವಾಗ ನೋಡಿದ್ರು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ಯಾವುದೋ ಒಂದು ಕೆಲಸ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಇನ್ನು ಕೂಡ ನಾವು ಅದು ಯಾವುದೋ ಕೆಲಸ ಕಾರ್ಯರೂಪಕ್ಕೆ ಬರಲಿದ್ದು ಕೂಡ ನಾವು ಮೀನುಗಾರ ಸಮುದಾಯದಲ್ಲಿ ಒಂದು ನಿಯಮ ಉಂಟು, ಲಾಸ್ಟಿಗೆ ನಾವು ದೇವರ ಮೊರೆ ಹೋಗ್ತೇವೆ. ಈಗ ನಿನ್ನೆ ಹೋಗಿ ನಾವು ಸಾಧಾರಣ ಉತ್ತರ ಕರ್ನಾಟಕದಿಂದ ಮಂಗಳೂರು ತನಕ ನಮ್ಮ ಯಾವ್ಯಾವ ಕುಲದೇವರಿದ್ದರೆ ಮೀನುಗಾರಿಕೆ ಸಂಬಂಧಪಟ್ಟ ಯಾವ್ಯಾವ ದೇವರಿದ್ದರೆ ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಕೂಡ ನಿನ್ನೆ ಬೊಬ್ಬರಿಯ ದರ್ಶನವನ್ನು ಕೂಡ ಮಾಡಿದ್ದೇವೆ. ಬೊಬ್ಬರಿಯನ್ನು ಕೂಡ ಅಭಯಾಸ ಸಿಕ್ಕಿದೆ. ಮೀನುಗಾರರು ಸೇಫ್ ಆಗಿದ್ದಾರೆ, ಖಂಡಿತವಾಗಿ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇವಾಗ ಪ್ರಧಾನಿಯವ್ರನ್ನು ಕೂಡ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ನಿಮ್ಮ ಮೀನುಗಾರರ ಮುಖಂಡರು. ಸೊ ಸರ್ಕಾರಕ್ಕೆ ನಿಮ್ಮದು ಒತ್ತಾಯ ಏನು ಪ್ರಮುಖವಾಗಿ? ಯಾಕೆ ಅಂತ ಹೇಳಿದರೆ ಇಷ್ಟು ದಿನ ಕಾಣೆಯಾಗಿದೆ ಅಂತ ಹೇಳಿದರೆ ಏನಾಗಿರ್ಬೋದು, ಏನಾದರೂ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿಂದ? ನಮ್ಮ ಒತ್ತಾಯ ಏನಂದರೆ ನಾವು ಇಷ್ಟು ದಿವಸದವರೆಗೆ ನಮಗೆ ಬೋಟು ಬರಲಿಲ್ಲ. ನಾವು ಪ್ರಕಾರ ಅಂದರೆ ನಾವು ಮಾಲ್ವಾನ, ಸಿಂಧುದುರ್ಗ, ದೇವಗಡ ಇಲ್ಲೆಲ್ಲ ಯಾವ್ಯಾವ ಬಂದರಲ್ಲಿ ಹುಡುಕಬೇಕು ಎಲ್ಲ ಬಂದರಲ್ಲಿ ಹುಡುಕಿದ್ದೇವೆ. ನಾವು ಮೊದಲಿಂದನೂ ಹೇಳ್ತಾ ಬಂದಿದ್ದೇವೆ, ನಮ್ಮ ಬೋಟನ್ನು ಯಾರು ಲೋಕಲ್ ಕದ್ಕೊಂಡಿಲ್ಲ, ನಮ್ಮ ಬೋಟನ್ನು ಟೆರರಿಸ್ಟ್ ಅವರು ಹೈಜಾಕ್ ಮಾಡಿದ್ದಾರೆ ಅಂತ ನಮಗೆ ಒಂದು ಬಲವಾದ ಮಾಹಿತಿ ಕೂಡ ಬರ್ತಾ ಉಂಟು. ಯಾಕಂದರೆ ಇಷ್ಟುವರೆಗೆ ನಮಗೆ ಬೋಟ್ ಮುಳುಗಿದ್ದು ಕೂಡ ಕ್ರೂ ಇಲ್ಲ, ಯಾರಾದರೂ ಲೋಕಲ್ ಕದ್ಕೊಂಡ ಕ್ರೂ ಕೂಡ ಇಲ್ಲ. ಇದು ಒಂದು ನಮಗೆ ಬಲವಾದ ಮಾಹಿತಿ. ನಮ್ಮ ಅನಿಸಿಕೆ ಉಂಟು, ನಮ್ಮ ಬೋಟನ್ನು ಟೆರರಿಸ್ಟ್ ಹೈಜಾಕ್ ಮಾಡಿರೋದು. ಅದಕ್ಕೆ ಮೀನುಗಾರ ಮುಖಂಡರು ಪ್ರತಿಯೊಬ್ಬರು ಕೂಡ ಸಾಧಾರಣ ಅಖಿಲ ಭಾರತ ಮೀನುಗಾರ ವೇದಿಕೆ ಅಂತ ಉಂಟು, ಅವರು ಕೂಡ ಪ್ರಧಾನಿಯನ್ನು ಭೇಟಿ ಮಾಡಿದ್ದಾರೆ. ಪ್ರಧಾನಿ ಇದನ್ನು ನಾವು ಸೀರಿಯಸ್ ಆಗಿ ತಗೊಳ್ತೇವೆ, ಇದಕ್ಕೆ ನಾವು ಕ್ರಮ ಕೈಗೊಂಡೇ ಕೊಡ್ತೇವೆ, ನಿಮ್ಮ ಬೋಟನ್ನು ಹುಡುಕಲಿಕ್ಕೆ 100ಕ್ಕೆ 100 ನಾವು ಪ್ರಯತ್ನ ಮಾಡ್ತೇವೆ ಅಂತ ಪ್ರಧಾನಿ ಅವರು ಕೂಡ ನಿನ್ನೆ ಹೇಳಿದ್ದಾರೆ. ಸೊ ಇಲ್ಲಿ ಮೇನು ಕಳೆದೋಗಿರೋ ಮೀನುಗಾರರು ಕಾಣೆಯಾಗಿದ್ದಾರೆ. ಸೊ ಅವರ ಸಂಬಂಧಿಕರು ಕೂಡ ಇದ್ದಾರೆ, ಚಂದ್ರ ಅಂತವ್ರು ಕಳೆದೋಗಿದ್ದಾರೆ. ಸೊ ನಿಮ್ಮ ಇವಾಗ ಮಾವನ ಮಗ ಚಂದ್ರ ಕೋಟಿಯ ಕನ್ನಡ ಚಂದ್ರ ಕೋಟಿಯ ನಮ್ಮ ಮಾವನ ಮಗ ಅಲ್ಲಿ ಪಂಚ ಮನೆಯಲ್ಲಿ ಅವರು ಪತ್ತೆ ಎಲ್ಲ ಆಗಲಿಲ್ಲ. 7 ಜನ ಬೋಟಿನವರು ಪತ್ತೆ ಆಗಲಿಲ್ಲ. ಬೇಗ ನಮಗೆ ಹುಡುಕಿ ಕೊಡಬೇಕು. ನಮ್ಮ ಮನೆಯವರೆಲ್ಲ ನಮ್ಮ ಮನೆಗೆ ಬರಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ನಿಮ್ಮಲ್ಲಿ. ಎಷ್ಟು ದಿನ ಆಯ್ತು ಇವಾಗ ಕಳೆದೋಗಿ? ಅಂದರೆ ಹೋಗೋದಕ್ಕಿಂತ ಮೊದಲು ಗೊತ್ತಾಯಿದೆ 27 ದಿನ ಆಯಿತು ಕಳೆದು ಹೋಗಿ, ಇನ್ನೂ ಸಿಗಲಿಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಎಷ್ಟು ಹುಡುಕಿದ್ರು ಬರಲಿಲ್ಲ. ನಮಗೆ ಬೇಗ ನಮ್ಮ ಮನೆಯವರು ಎಲ್ಲರೂ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸೊ ಇವಾಗ ಸರ್ಕಾರ ಎಲ್ಲ ಏನು ಹುಡುಕೋ ಪ್ರಯತ್ನ ಮಾಡ್ತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸೊ ಇಲ್ಲಿ ಎಲ್ಲರೂ ಕೂಡ ಮೀನುಗಾರರು ಅಂದರೆ ಆತಂಕದಲ್ಲಿರೋಂಥದ್ದು, ಕೆಲವರಿಗೆ ಮಾತಾಡಲಿಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇವರ ಹತ್ರನೇ ಪಡೆಯೋಣ. ಇವಾಗ ಇಲ್ಲಿಂದ ಹೊರಟಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಈಗ ಗಡಿ ಸಮಸ್ಯೆಗಳು ಕೂಡ ಇದೆ. ಈಗ ಮುಂಬೈ ಗೋವಾ ಗಡಿ ಸಮಸ್ಯೆ ಕೂಡ ಇದೆ. ಸೊ ಈ ಗಡಿ ಸಮಸ್ಯೆಗಳಲ್ಲಿ ಅಂದರೆ ಹಿಂದೆ ಈ ರೀತಿಯ ಘಟನೆಗಳೇನಾದರೂ ನಡೆದಿತ್ತಾ? ಅಲ್ಲಿ ಈಗ ಗೋವಾದವರು ಮತ್ತು ಮುಂಬೈಯವರು ಅಲ್ಲಿ ಮೀನುಗಾರರು ಏನಾದರೂ ತೊಂದರೆ ಕೊಟ್ಟಿರೋಂಥ ಚಾನ್ಸಸ್ ಇದೆಯಾ? ಹೇಗೆ? ಮೊದಲಿನದಕ್ಕೆ ಸಾಮಾನ್ಯವಾಗಿ ನಡೀತಿತ್ತು. ಯಾಕಂದರೆ ಮೊದಲಿನಾಗಿ ಅವರು ನಮ್ಮನ್ನು ಕದ್ಕೊಂಡು ಹೋಗಿ ನಮ್ಮ ಹತ್ರ ಏನೇನು ಮೀನುಂಟು ಅದು ಲೂಟಿ ಮಾಡಿ, ಮತ್ತು ಅವ್ರದ್ದೊಂದು ಡಿಮಾಂಡ್ ಅಂತ ಇರ್ತದೆ, ನಾವು ಇಷ್ಟು ಲಕ್ಷ ಕೊಟ್ಟರೆ ನಾವು ಬಿಡ್ತೇವೆ. ಆಗಿನಲ್ಲೂ ಕೂಡ ಸುಮಾರು ಬೋಟ್ ಕದ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಏನು ಪರಿಹಾರ ಉಂಟು, ಏನು ದಂಡ ಉಂಟು ಅದನ್ನು ಮಾಡಿ ನಮಗೆ ಬೋಟ್ ಕೊಡ್ತಿದ್ರು. ಆದರೆ ಈ ಕಾರಣದಿಂದಾಗಿ ನಾವು ಅಲ್ಲಿ ಎಲ್ಲ ಬಂದರನ್ನು ಹುಡುಕಿದ್ದೇವೆ, ಎಲ್ಲಿಯೂ ಕೂಡ ಇಲ್ಲ. ನಮ್ಮ ಬೋಟು 12 ನಾಟಿಕೈಲ್ ಮೈಲಿಗಿಂತ ಕರೆ ಇಲ್ಲ. ನಮ್ಮ ಬೋಟ್ ಇದ್ದದ್ದು ಸೆಂಟ್ರಲ್ ರೂಟಲ್ಲಿ. ಆ ಸೆಂಟ್ರಲ್ ರೂಟ್ 12 ಕೈ ಪಡ್ಡೆ ಅಂತ ಹೇಳ್ತೇವೆ, ಅದು ಸೆಂಟ್ರಲ್ ರೂಟು. ಅದು ಎಲ್ಲಿ ಬೇಕಾದರೆ ಹೋಗ್ಬೋದು ನಾವು ಸೆಂಟ್ರಲ್ ರೂಟಲ್ಲಿ. ಆ ಮೀಟ್ರಲ್ಲಿ ಬಂದು ನಮ್ಮ ಬೋಟನ್ನು ಕದ್ಕೊಂಡು ಹೋಗಿದ್ದಾರೆ. ಇದು ಲೋಕಲ್ ಕಡಲು ಕಳ್ಳರು ಅನ್ನುವ ಮಾಹಿತಿ ಮೊದಲು ಹೇಳ್ತಿದ್ದಾರೆ. ಅದಕ್ಕೆ ಈಗ ನಮಗೆ ಬಲವಾಗಿ ಮಾಹಿತಿ ಬರ್ತಾ ಉಂಟು. ಲೋಕಲಲ್ಲಿ ನಾವು ಎಷ್ಟು ಹುಡುಕಾಡಿದ್ರು ಕೂಡ ಅಲ್ಲಿ ಬೋಟ್ ಇಲ್ಲ. ಅಲ್ಲಿ ಡಿಪಾರ್ಟ್ಮೆಂಟ್ ಹುಡುಕಿ ಹಾಕಿದ್ರು, ಮತ್ತು ಕೋಸ್ಟ್ ಗಾರ್ಡ್ ಹುಡುಕಿ ಹಾಕಿದ್ರು, ನೇವಿಯವರು ಹುಡುಕಿದ್ರು, ಹೆಲಿಕಾಪ್ಟರಿಂದ ಹುಡುಕಿದ್ರು, ಅಲ್ಲಿ ಕೂಡ ಸರ್ಚ್ ಮಾಡಿದ್ರು. ನಮ್ಮ ದಡದಲ್ಲಿ ನಮ್ಮ ಬೋಟ್ ಇರಲ್ಲ. ನಮ್ಮ ಪ್ರಕಾರ ಇದನ್ನು ಯಾವುದೋ ಒಂದು ರಾಷ್ಟ್ರದವರು ಅವರ ಏನೋ ಕೆಲಸಕ್ಕೆ ಉಪಯೋಗಿಸ್ಕೋಸ್ಕರ ನಮ್ಮ ಬೋಟನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ ನಮಗೆ. ಆದರೂ ಕೂಡ ಮೀನುಗಾರ ಸಚಿವರು 27 ದಿನ ಆದರೂ ಕೂಡ ನಮ್ಮನ್ನು ಮುಖ ತೋರಿಸದೆ ನಿನ್ನೆ ಒಂದು ಬಂದು ಮಾತಾಡಿ ಹೋಗಿದ್ರು. ಅದೊಂದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ನಾವು ಭಾವಿಸ್ತೇವೆ. ಯಾಕಂದರೆ ಅವರು ನಮಗೆ ಇಷ್ಟೊತ್ತಿಗೆ ನಮಗೆ ಕೃಷಿ ಸಚಿವರಿಗೆ ರೈತರಿಗೆ ಸಮಸ್ಯೆ ಆದರೆ ಕೃಷಿ ಸಚಿವರು ಹೋಗ್ತಾರೆ, ಮುಖ್ಯಮಂತ್ರಿ ಹೋಗ್ತಾರೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗ್ತಾರೆ. ನಮಗೆ ಇಷ್ಟು ದಿನ ಆದರೂ ಕೂಡ ಯಾವುದಾದ್ರು ಮುಖ್ಯಮಂತ್ರಿ ಸ್ವಾಂತನೇ ಇಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ನಮಗೆ ಬೇಕಾಗಿರೋದು ಮೀನುಗಾರ ಸಚಿವರು. ಮೀನುಗಾರ ಸಚಿವರು ಇದರ ಬಗ್ಗೆ ಗಮನ ತಗೊಳ್ಳಿಲ್ಲ, ನಿನ್ನೆ ಬಂದಿದ್ದಾರೆ. ಇದು ಅವ್ರದ್ದು ರಾಂಗ್ ಡಿಸಿಷನ್. ಇನ್ನೂ ಕೂಡ ನಾವು ಪ್ರಧಾನಿ ಹತ್ರ ಮನವಿ ಕೊಟ್ಟಿದ್ದೇವೆ, ಇನ್ನು ನಮ್ಮ ಬೋಟ್ ಸಿಕ್ಕೇ ಸಿಗ್ತದೆ ಅನ್ನೋ 100ಕ್ಕೆ ನಮಗೆ ಬಲವಾಗಿ ಮಾಹಿತಿ ಉಂಟು. 100ಕ್ಕೆ 100 ನಮ್ಮ ಬೋಟ್ ಸಿಗ್ತಾರೆ.
ಹೇಳಿದರೆ ಯಾರು ಕೂಡ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ನಾವು ನಂಬಿದಂತಹ ಕುಲದೇವರು ಇನ್ನೂವರೆಗೆ ನಮ್ಮನ್ನು ಬಿಟ್ಟಿರಲಿಲ್ಲ. ಎಷ್ಟು ಸಮಸ್ಯೆ ಬಂದರೂ, ಯಾವ ಸೈಕ್ಲೋನ್ ಬಂದರೂ, ಯಾವ ತುಫಾನು ಬಂದರೂ ನಮ್ಮ ಮೀನುಗಾರರು ಸೇಫಾಗಿ ಬರ್ತಿದ್ರು. ಇವರು ಕೂಡ ಸೇಫಾಗಿ ಬಂದೇ ಬರ್ತಾರಂತ ನಮಗೆ 100ಕ್ಕೆ 100 ಸತ್ಯಾಂಶ ಇದೆ ನಮಗೆ. ಸೊ ಇಲ್ಲಿ ಇನ್ನೊಂದು ಪ್ರಮುಖ ಸಮಸ್ಯೆ ಏನಂತ ಹೇಳಿದ್ರೆ, ಗೋವಾ ಮತ್ತು ಒಂದು ಮುಂಬೈ ಗಡಿ ಭಾಗದಲ್ಲೂ ಕೂಡ ದೇವಗಢ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಈ ಒಂದು ಗಡಿ ಪ್ರದೇಶಗಳಲ್ಲಿ ಈ ಒಂದು ಕಡಲ್ಗಳ ಹಾವಳಿ ಹೆಚ್ಚಾಗಿದೆ ಅನ್ನೋ ಮಾತು ಕೇಳಿ ಬರ್ತದೆ. ಈಗ ದೇವಗಢ ಪ್ರದೇಶ ಅಂದರೆ ಹೇಗಿರುತ್ತೆ, ಅದ್ರ ಬಗ್ಗೆ ಗೊತ್ತಾ? ಅಲ್ಲಿ ಹಿಂದೆ ಈ ರೀತಿ ಇನ್ಸಿಡೆಂಟ್ಗಳಾಗಿತ್ತ? ದೇವಗಢದಲ್ಲಿ ಇಂಥ ಸುಮಾರು ಕೆಲಸ ಆಗಿದೆ. ಅಂದರೆ ಇಂಥ ಸುಮಾರು ಅಂದರೆ ಪ್ರತಿ ವರ್ಷವೂ ಆದಾಗೆ ಇದೆ. ಇದು ಅವರು ಕಡಗಲ್ರೆ ಬೋಟನ್ನು ಕದ್ದು ಮತ್ತು ಮೀನೆಲ್ಲ ಇದ್ದದ್ದು ಅವರೇ ತೆಗೆದು ಮತ್ತು ಅದಕ್ಕೆ ಪೆನಾಲ್ಟಿ ಹಾಕಿ ಅವರನ್ನು ಬಿಟ್ಬಿಡ್ತಿದ್ರು. ಆದರೆ ಇದರ ವಿಷಯಕ್ಕೆ ಬಂದರೆ, ಈ ಬೋಟ್ ವಿಷಯ ಬಂದರೆ ಅವರ ಏನು ಡಿಮಾಂಡ್ ಇಲ್ಲ, ಏನಿಲ್ಲ, ಏನಾಗಿದೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಬೋಟ್ಗೆ ಎಷ್ಟು ಅಮೌಂಟ್ ಇರುತ್ತೆ ಅಂದರೆ, ಕಡಲ್ಗಳ್ಳರು ಪ್ರಮುಖವಾಗಿ ಬೋಟನ್ನು ಏನಕ್ಕೆ ಹೈಜಾಕ್ ಮಾಡ್ತಾರೆ? ಅದರಲ್ಲಿದ್ದರೆ ಮೀನಿದ್ದರೆ ಅವರಿಗೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ಆ ಉದ್ದೇಶದಿಂದ ಅವರು ಈ ಕೆಲಸ ಮಾಡಿರ್ಬೋದು. ಒಂದು ಬೋಟು ಎಷ್ಟು ಬೆಲೆ ಬಾಳ ಅಂತ ಇರುತ್ತೆ? ಈಗ ಉದಾಹರಣೆಗೆ ಈಗ ಸುವರ್ಣ ತ್ರಿಭುಜ ಕಳೆದೋಗಿದೆಯಲ್ಲ, ಈ ಬೋಟು ಅವರೇನು ಅದನ್ನು ತಗೊಂಡು ಎಷ್ಟು ಬೆಲೆ ಬಾಳುತ್ತೆ? ಅದು ಅಂದಾಜು ಎಷ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ? ಅದು ಬೋಟ್ ಇಡೀ ಬೋಟ್ ಮಾಡಬೇಕಾದ್ರೆ 1 ಕೋಟಿ ತನಕ ಆ ಒಂದು ಬೋಟಿಗೆ ಎತ್ತಾಗ್ತದೆ. 1,20,00,000 ಆಗ್ಬೋದು ಅಂದಾಜು ಹೊಸ ಬೋಟ್ ಮಾಡಬೇಕಾದ್ರೆ. ಸೊ ಇವಾಗ ಈ ಮೀನುಗಾರರೆಲ್ಲ ಕಾಣೆಯಾಗಿದ್ದಾರೆ. ಸೊ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಾವು ಸರ್ಕಾರ ಹತ್ರ ಹೇಳೋದಂದರೆ, ನಮಗೆ ಜೀವನ ಹೋಗಬೇಕು. ಅವರು 13 ತಾರೀಕಿಗೆ ಹೋಗಿದ್ದ ಬೋಟು ಪತ್ತೆ ಇಲ್ಲ, ಜನಗಳದ್ದು ಪತ್ತೆ ಇಲ್ಲ. ಜನಗಳು ಮನೆಯವರು ಹೇಗೆ ಇರಬೇಕು ಸರ್? ನಾವು ಅವ್ರು ತಂದರೆ ನಮಗೆ ಜೀವನ ಹೋಗಬೇಕು, ಮಕ್ಕಳನ್ನು ಸಾಕಿಸಬೇಕು. ಅವರು ಹೋದ ಮೇಲೆ ನಮಗೆ ಏನು ಮಾತಾಡಲಿಕ್ಕೆ ಇಲ್ಲ. ಬೋಟ್ ಬರಬೇಕು, ಜನ ಕೂಡ ಏನು ಆಗದಾಗೆ ನೀವು ಸ್ವಲ್ಪ ಹುಡುಕಿ ಕೊಡಿ ಸ್ವಾಮಿ. ನಾವು ಹೇಳಿದಷ್ಟೇ, ನೀವು ಏನಾದರೂ ಮಾಡಿ ಒಂದು ಹುಡುಕಿ ಕೊಡಿ ಅಂತ ನಾವು ಕೇಳ್ಕೊಳ್ಳೋದಷ್ಟೇ. ಸೊ ಇದಿಷ್ಟು ಮೀನುಗಾರರು ಮತ್ತು ಅವರ ಕುಟುಂಬಸ್ಥರುಗಳು, ಇಲ್ಲಿನ ಆ ಸ್ಥಳೀಯರು ಹೇಳ್ತಾರೆ ಅಂತ ಮಾತು. ಏನಂತ ಹೇಳಿದರೆ, ಈ ಒಂದು ಬೋಟ್ ಕಳೆದು ಹೋಗಿ 26 ದಿನಗಳಾದರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಸೊ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಇವರು ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಒಂದು ಕಡೆ ಮೀನುಗಾರರ ಸಂಘಟನೆ ಮೂಲಕ ಎಲ್ಲ ಲೋಕಲ್ ಅಂದರೆ ಗೋವಾ, ಮುಂಬೈಗೆಲ್ಲ ಹೋಗಿ ಹುಡುಕೋ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ದೇವರ ಮೊರೆ, ದೈವದ ಮೊರೆ ಕೂಡ ಹೋಗಿದ್ದಾರೆ. ಇನ್ನು ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿಕ್ಕೆ ಕೂಡ ಒಂದು ನಿಯೋಗ ಹೋಗಿದೆ. ಸೊ ಇಷ್ಟೆಲ್ಲ ಪ್ರಯತ್ನಗಳು ನಡೀತಾ ಇದ್ರು. ಮೀನುಗಾರರು ಎಲ್ಲಿ ಹೋದ್ರು, ಏನಾಗಿದೆ, ಬೋಟ್ ಏನಾಯಿತು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು.